ಹಾಯ್ ಫ್ರೆಂಡ್ಸ್, ಈ ವೆಬ್ಸೈಟಿಂದ ನಾವು ತುಂಬ ಈಸಿಯಾಗಿ ಹಣವನ್ನು ಗಳಿಸಬಹುದು. ಯಾವ ಥರ ಹಣ ಗಳಿಸುವುದೆಂದರೆ, ಈ ವೆಬ್ಸೈಟಲ್ಲಿ ನಮಗೆ ಚಿಕ್ಕ ಚಿಕ್ಕ ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಎಲ್ಲ ನಾವು ಕಂಪ್ಲೀಟ್ ಮಾಡಿದರೆ ನಮಗೆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಕ್ಕೆ 15 ರುಪೀಸ್ ಥರ 5 ಟಾಸ್ಕ್ ಬರುತ್ತೆ. 75 ರುಪೀಸ್ ನಿಮಗೆ ಡೈಲಿ ಬರುತ್ತೆ. ಮೊದಲಿಗೆ ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಬೇಕು. ಮೊದಲು ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ, ನೆಕ್ಸ್ಟ್ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಅದೇ ಪಾಸ್ವರ್ಡನ್ನು ಹಾಕಿ ಕನ್ಫರ್ಮ್ ಮಾಡಿ. 3 4 5 ನೆಕ್ಸ್ಟ್ ಇಲ್ಲಿ ವೆರಿಫಿಕೇಷನ್ ಕೋಡ್ ಕೊಟ್ಟಿದ್ದಾರೆ, ಅದು ಇಲ್ಲಿ ಬಾಕ್ಸಲ್ಲಿ ಇದೆಯಲ್ಲ, ಅದನ್ನು ಸೇಮ್ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ. ಕಟ್ ಮಾಡಿ. ಇಲ್ಲಿ ಹೋಮ್ ಪೇಜಲ್ಲಿ ಕಂಪನಿ ಪ್ರೊಫೈಲ್, ವಿಡಿಯೋ ಟ್ಯುಟೋರಿಯಲ್, ರೀಚಾರ್ಜ್, ವಿಡ್ರಾಲ್, ಪರ್ಚೇಸ್, ಟಾಸ್ಕ್, ಇನ್ವೈಟ್ ಫ್ರೆಂಡ್ಸ್, ಇನ್ವೆಸ್ಟ್ಮೆಂಟ್ ಏರಿಯಾ ಇಂಥದ್ದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ಕೆಳಗೆ ಮೈ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದಕ್ಕೆ ಕ್ಲಿಕ್ ಮಾಡಿ. ಅದರಲ್ಲಿ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮೆನ್ಷನ್ ಆಗಿರುತ್ತೆ. ಕೆಳಗೆ ನೇಮ್ ಅಂತ ಇದೆ, ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವ ನೇಮ್ ಇದೆ ಅದನ್ನು ಹಾಕಿ. ನನ್ನ ಹೆಸರು ನಾನು ಹಾಕ್ತೇನೆ. ಸಬ್ಮಿಟ್. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಇದೆ, ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫಂಡ್ ಪಾಸ್ವರ್ಡ್ ಅಂತ ಇದೆ, ಅದು ನಿಮಗೆ ಈಗ ವಿಡ್ರಾಲ್ ಮಾಡುವಾಗ ಯೂಸ್ ಆಗುತ್ತೆ. ಈ ಫಂಡ್ ಪಾಸ್ವರ್ಡಿಗೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕು. 6 ಡಿಜಿಟ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. 1 2 3 4 5 6 ಎಂಟರ್ ಮಾಡ್ತೇನೆ. ಸೇಮ್ ಅದನ್ನೇ ಇಲ್ಲಿ ಎಂಟರ್ ಮಾಡಿ, ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಸಬ್ಮಿಟ್ ಮಾಡಿ. ಓಕೆ, ಈಗ ರಿಜಿಸ್ಟರ್ ಆಗಿ ಆಯಿತು. ಬ್ಯಾಂಕ್ ಅಕೌಂಟ್ ಎಲ್ಲ ಸಬ್ಮಿಟ್ ಮಾಡಿ ಆಯಿತು. ಈಗ ನಿಮಗೆ ಅಲ್ಲಿ ಫಂಡ್ ಆ್ಯಡ್ ಆಗಬೇಕಲ್ಲ, ಇಲ್ಲಿ ಬ್ಯಾಲೆನ್ಸಲ್ಲಿ ನೋಡಿ 0 ಇದೆ. ನನ್ನದು ಅಮೌಂಟ್ ಆ್ಯಡ್ ಆಗಲಿಲ್ಲ, 0 ಇದೆ. ಅಮೌಂಟ್ ಆ್ಯಡ್ ಆಗಬೇಕಾದ್ರೆ ನೀವು ಇಲ್ಲಿ 5 ಟಾಸ್ಕ್ ಇದೆ, ಆ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಟಾಸ್ಕ್ ಏರಿಯಾ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ 5 ಟಾಸ್ಕ್ ಬರುತ್ತೆ ಈ ಥರ. ಇದನ್ನು ನೀವು ಇನ್ಸ್ಟಾಲ್ ಮಾಡಬೇಕು, ಅಂದರೆ ನಿಮ್ಮ ಮೊಬೈಲ್ಗೆ ಬರೋದಿಲ್ಲ, ಜಸ್ಟ್ ಅಲ್ಲಿ ಡೌನ್ಲೋಡ್ ಆಗ್ತದೆ ಅಷ್ಟೇ. ಒಂದಾದ ಮೇಲೆ ಒಂದು ಡೌನ್ಲೋಡ್ ಮಾಡಿ. ತುಂಬ ಸಿಂಪಲ್ ಇದೆ, ಜಸ್ಟ್ ಇನ್ಸ್ಟಾಲ್ ಮಾಡಿದರೆ ಆಯಿತು. ಒಂದು 5 ಮಿನಿಟ್ ಒಳಗೆ ಆಗಿ ಹೋಗುತ್ತೆ. 5 ಮಿನಿಟ್ ಕೂಡ ಬೇಡ, 2 ಮಿನಿಟಲ್ಲೇ ಆಗುತ್ತೆ. ಓಕೆ, ಈಗ ಟಾಸ್ಕ್ ಮಾಡಿ ಆಯಿತು. ಇಲ್ಲಿ ಬ್ಯಾಲೆನ್ಸಲ್ಲಿ ನೋಡಿ 15 ರುಪೀಸ್ ಆ್ಯಡ್ ಆಗಿದೆ. ಅದು ಸ್ವಲ್ಪ ಟೈಮ್ ಹೋಗ್ತಿದ್ದು, ಒಂದು ಟಾಸ್ಕಿದು ಮಾತ್ರ ಆ್ಯಡ್ ಆಗಿದೆ ಅಮೌಂಟು. ಇಲ್ಲಿ ನೋಡಿ, ಒಂದು ಟಾಸ್ಕ್ ಮಾತ್ರ ಆಗಿದೆ, ಇನ್ನು 4 ಟಾಸ್ಕ್ ಇನ್ನೂ ಕಂಪ್ಲೀಟ್ ಆಗಬೇಕಷ್ಟೇ. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಲಿಲ್ಲ, ಒಂದು ಟಾಸ್ಕ್ ಮಾತ್ರ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಒಂದು 5 ಮಿನಿಟಲ್ಲಿ ಅಮೌಂಟ್ ಆ್ಯಡ್ ಆಗುತ್ತೆ, ಅದೇನು ವರಿ ಬೇಡ. ತ್ರೀ ಡೇಸ್ ಆದಮೇಲೂ ನಿಮಗೆ ಇನ್ಕಮ್ ಬೇಕಂದರೆ ಅದರಲ್ಲಿ ಕೆಲವು ಪ್ಲ್ಯಾನ್ ಇದೆ, ಅದನ್ನು ನೀವು ಪರ್ಚೇಸ್ ಮಾಡಬೇಕು. S1 S2 S3 ಆ ಥರ ಪ್ಲ್ಯಾನ್ಸ್ ಇದೆ. ಅದರಲ್ಲಿ ನಿಮಗೆ ಯಾವ ಪ್ಲ್ಯಾನ್ ಬೇಕು ಅದನ್ನು ಪರ್ಚೇಸ್ ಮಾಡಿ ಇನ್ಕಮ್ ಮಾಡ್ಬೋದು. ನೀವು ಯಾವ ಪ್ಲ್ಯಾನ್ ಬೈ ಮಾಡ್ತೀರಾ ಆ ಪ್ಲ್ಯಾನಿಗೆ 1 ಇಯರ್ ವ್ಯಾಲಿಡಿಟಿ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ನೀವು ಪ್ಲ್ಯಾನ್ ಬೈ ಮಾಡಬೇಕಾದ್ರೆ ನೀವು ಅದಕ್ಕೆ ರೀಚಾರ್ಜ್ ಮಾಡಬೇಕಲ್ಲ, ಅದು ಯಾವ ಥರ ರೀಚಾರ್ಜ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ ನೋಡಿ.
ಅಲ್ಲಿ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ವಿಕ್ ಪೇಮೆಂಟ್ ಯಾವುದು ಒಂದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ರೀಚಾರ್ಜ್ ಅಮೌಂಟನ್ನು ಎಂಟರ್ ಮಾಡಿ. ಇಲ್ಲಿ ಅಮೌಂಟ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕ್ವಿಕ್ ಪೇಮೆಂಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ರೀಚಾರ್ಜ್ ನಾವು ಕೊಡಿ. ನೆಕ್ಸ್ಟ್ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು, ಫೋನ್ಪೇ, ಗೂಗಲ್ ಪೇ ಯಾವುದೋ ಒಂದು. ಇಲ್ಲಿ UPI ID ಕೊಟ್ಟಿದ್ದಾರಲ್ಲ ಅದನ್ನು ಕಾಪಿ ಮಾಡಿ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದ್ರಲ್ಲಾದರೂ ಅದನ್ನು ಯೂಸ್ ಮಾಡಿ ಪೇಮೆಂಟ್ ಮಾಡಿ. ಅಲ್ಲಿ ನಿಮಗೆ UTR ನಂಬರ್ ಸಿಗುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ನೀವಿಲ್ಲಿ ಪೇಮೆಂಟ್ ಮಾಡುವಾಗ ಪೇಜ್ ರಿಫ್ರೆಶ್ ಆಗಿ UTR ನಂಬರ್ ಎಂಟರ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಏನು ವರಿ ಮಾಡೋದು ಬೇಡ. ನಾನಿಲ್ಲಿ ಕಂಪನಿ ವಾಟ್ಸಪ್ ನಂಬರ್ ಕೊಡ್ತೇನೆ, ಆ ಕಂಪನಿ ವಾಟ್ಸಪ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಕಳಿಸಿ ಪೇಮೆಂಟ್ ಸಕ್ಸಸ್ಫುಲ್ ಮಾಡ್ತಾರೆ. ಮತ್ತೊಂದು ವಿಷಯ ಏನಂದರೆ, ಈಗ ಜಾಯಿನ್ ಆದವರು ಕಂಪಲ್ಸರಿಯಾಗಿ ಕಂಪನಿಗೊಂದು ಮೆಸೇಜ್ ಮಾಡಬೇಕು. ಹಾಯ್ ಮೇಡಮ್, ನಿಮ್ಮ ಹೆಸರು ರೆಫರ್ ಬೈ ಕಿರಣ್, ಅಷ್ಟು ಮೆಸೇಜ್ ಮಾಡಿ. ಈಗ ರೀಚಾರ್ಜ್ ಮಾಡಿದ ಮೇಲೆ ಇಲ್ಲಿ ಪರ್ಚೇಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಪ್ಲ್ಯಾನ್ ಬೇಕು ಆ ಪ್ಲ್ಯಾನಿಗೆ ಜಾಯಿನ್ ಆಗಿ. ಈಗ ವಿಡ್ರಾಲ್ ಮಾಡೋದು ಹೇಗೆ ಅಂತ ನೋಡ್ರ, ನೀವು ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 225 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ IFSC ಕೋಡು ಕರೆಕ್ಟಾಗಿ ಹಾಕಿ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿದ್ದ IFSC ಕೋಡ್, ನೀವು ಆಗ ಅಕೌಂಟ್ ನಂಬರ್ ಯಾವುದು ಹಾಕಿದ್ದೀರಾ ಅದೇ ಬ್ಯಾಂಕ್ IFSC ಕೋಡ್ ಎಂಟರ್ ಮಾಡಿ. ಆದಮೇಲೆ ಯಾವಾಗ ಫಂಡ್ ಪಾಸ್ವರ್ಡ್ ಅಂತ ಒಂದು ಕ್ರಿಯೇಟ್ ಮಾಡಿದ್ರಲ್ಲ ಅದು ಫಂಡ್ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ವಿಡ್ರಾಲ್ ಟೈಮಿಂಗ್ ಮಾರ್ನಿಂಗ್ 8 to 6 hour, ಈವ್ನಿಂಗ್ 6. ಓಕೆ, ನನ್ನ ವಿಡ್ರಾಲ್ ರೆಕಾರ್ಡ್ಸ್ ನೋಡಿ. ಇಷ್ಟು ಸಲ ನಾನು